ಫ್ಯಾಕ್ಟ್ರಿ ಅದು ಶುಗರ್ ನಮ್ಮ ಗಿರಣಿ ಅಂತೀವಲ್ಲ, ಹದ್ದೀಪ್ ಫ್ಯಾಕ್ಟ್ರಿಯಲ್ಲೂ ಸಹಿತ, ಕೋಕಾ ಗಿರಣಿಯಲ್ಲೂ ಸಹಿತ ಕಾರ್ಮಿಕರಾಗಿ ದುಡಿದು ಕಾರ್ಮಿಕರಿಗಾಗಿ ಹೋರಾಟ ಮಾಡಿದಂಥವ್ರು. ಅವ್ರ ಹೆಸರು ಇವತ್ತಿಗೂ ಅಲ್ಲೇ ಸದಾ ಮುಂಚೂಣಿಲ್ಲ ಹೋರಾಟಗಾರರು. ಅವ್ರ ಶಿಷ್ಯರಾದಂಥ ವಿಶೇಷವಾಗಿ ಎತ್ತಿನಮಣಿ ಉದ್ದಪ್ಪ ಇಂಥವರೆಲ್ಲ ಹೋರಾಟ ಮಾಡಿದವರು, ಸದಾ ಗಾಂಧೀಜಿಯವ್ರು ನೆನೆಸ್ಕೊಂಡು ಬಂದಂಥವ್ರು, ಗಾಂಧಿ ತತ್ವಗಳು ಹೇಳ್ಕೊತ ಬಂದಂಥವ್ರು. ಇವತ್ತಾಗಿ ಮಾತನ್ನು ಇವತ್ತು ನೆನಪಿಸ್ತಾ ಇದ್ದೀನಪ್ಪ ಅಂತಂದ್ರೆ ನಾನು ಇವತ್ತು ನಮಗೆ ವಿಶೇಷವಾಗಿ ಅರಬಾಯಿ ಅಮಲಪ್ಪವ್ರ ಫೋಟೋ ಅಂತ ಮೋಸ್ಟ್ಲಿ ಎಲ್ಲಿ ಸಿಗಲಿಕ್ಕಿಲ್ಲ ಅನ್ನಿಸ್ತದೆ. ಯಾಕಂದ್ರೆ ತಮ್ಮ ಜೀವಿತದ ಕೊನೆಯ ಕಾಲದಲ್ಲಿ ಭಾಳಷ್ಟು ನೋವನ್ನು ಅನುಭವಿಸಿದ್ರು, ತೊಂದರೆ ಅನುಭವಿಸಿದ್ರು, ಬಡತನ ಅನುಭವಿಸಿದ್ರು ಅನ್ನುವಂಥ ಮಾತುಗಳು ನಾವು ಕೇಳಿದ್ದು. ಅದರಲ್ಲೂ ಮುಖ್ಯವಾಗಿ ನಮ್ಮ ಈ ಭಾಗದ ಇತಿಹಾಸ ಬಗ್ಗೆ ಸ್ವಲ್ಪ ಅತ್ಯಂತ ಸಮೀಪದಲ್ಲಿ ವಿಚಾರಣೆ ಕೊಡುವಂಥ ನಮ್ಮ ಎಲೆಗಾರವರಾಗಿರ್ಬೋದು, ಚಿರಲ್ ಬಾಪನವರಾಗಿರ್ಬೋದು. ಅದರಲ್ಲೂ ಮುಖ್ಯವಾಗಿ ಇವತ್ತಿನ ಪೀಳಿಗೆಯೊಳಗೆ ಅಜ್ಜಪ್ಪ ಅಥವಾ ಸಂತರಾಮ್ ಬಿರಡಿಯವರಂತೂ ವಿಶೇಷವಾಗಿ ಗಾಂಧೀಜಿ ಅಭ್ಯಾಸ ಮಾಡಿದವರು, ಜೊತೆಗೆ ಗಾಂಧೀಜಿಯವರ ಬದುಕಿನ ಈ ಏನಪ್ಪ ಅಂತಂದ್ರೆ ಈ ಖಾದಿಯನ್ನು ಧರಿಸ್ಕೊಂಡು ಬದುಕನ್ನು ಇಸ್ಕೊಂಡವರು, ಪ್ರಾಮಾಣಿಕವಾಗಿ ಬಂದಂಥ ವ್ಯಕ್ತಿ. ಅವರು ಇದ್ದಂಥವ್ರು ಇವೆಲ್ಲ ಕಥೆಗಳನ್ನು ಹೇಳ್ತಾ ಇದ್ರು. ಅದರಲ್ಲೂ ನಮ್ಮ ವಿಶೇಷವಾಗಿ ಅರಬಾವಿ ಅಮಲಪ್ಪ ಅವರ ಬದುಕು ಹೆಂಗಿತ್ತು, ಲಾಸ್ಟಿಕ ಭಾಳ ತೊಂದರೆಗಳಿದ್ದಾಗ ಅವ್ರ ಮನೆ ನಡೆಸೋದು ಭಾಳ ಕಷ್ಟ ಇತ್ತಂತ. ಅಂಥ ಪ್ರಸಂಗದಲ್ಲೇ ನಮ್ಮ ನಡೆದ ಘಟನೆ ಇದು. ವಿಶೇಷವಾಗಿ ಅದು ಸ್ವತಂತ್ರ ಯೋಧರಿಗೆ ಅವ್ರಿಗೆ ಒಂದು ಸ್ವಲ್ಪ ಪಿಂಚಣಿ ಕೊಡುವಂಥ ಒಂದು ಕಾರ್ಯಕ್ರಮ ಇತ್ತೀಚೆಗೆ ಅದು ಕಡಿಮೆ ಆಗ್ತಾ ಹೋಯ್ತು. ಯಾಕಂದ್ರೆ ಜನಗಳು ಮುಗಿದು ಹೋಗ್ಬಿಟ್ಟು ಆ ಸಂದರ್ಭದಲ್ಲಿ ಸರ್ಕಾರನ ಸ್ವತಃ ಅವರಿಗೆ ಪಿಂಚಣಿ ತೊಗೊಳಿಕ್ಕೆ ಸಜೆಸ್ಟ್ ಮಾಡಿ ಸಹಿತ ನಾ ಕೂಲಿ ಕೇಳ್ತಾ ಇಲ್ಲಪ್ಪ, ನಾ ಹೋರಾಟ ಮಾಡಿದ್ದು ನಮ್ಮ ಜನರಿಗೆ ಸ್ವತಂತ್ರವಾಗಿ ಅಂತ ಹೇಳಿದಂಥ ವ್ಯಕ್ತಿ. ಆದ್ರೆ ಕೊನೆಗೆ ಅವ್ರು ಎಂಥ ದುರಂತ ಪರಿಸ್ಥಿತಿ ಬಂತಪ್ಪ ಅಂತಂದ್ರೆ, ಆರ್ಥಿಕ ಅಭದ್ರತೆ ಬಂತಂದ್ರೆ ಅವರ ಹೆಂಡತಿಯವರಿಗೆ ಪಾಪ ಮನೆ ಇರೋದು ಕಷ್ಟ ಆದಾಗ ಅವ್ರ ಸಂಬಂಧಿಕರು ಬಂದಿಲ್ಲ, ಅವರ